ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಪ್ಪ. ತಾತನ ಹತ್ರ ಕೇಳೋಣ. ಕೇಳೋಣ. ನಾನು ಹಿಡಿತೀನಿ ತಗೋ. ಹಿಡಿತೀಯಾ? ಸರ್ ಇದಕ್ಕೆ ಏನೆಲ್ಲ ಊಟ ಹಾಕ್ತೀರಾ ಸರ್ ಇದಕ್ಕೆ? ನಮ್ಮ ಕಾಲೇಜಲ್ಲಿ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ನಮಗೆ ಮಾಡೋಕ್ಕೆ. ಇದಕ್ಕೆ ಏನೇನು ಊಟ ಹಾಕ್ತೀರಾ ಸ್ವಲ್ಪ ಹೇಳ್ತೀರಾ? ಏನು ಊಟ ಹಾಕ್ತೀವಿ? ಹಿಂಡಿ. ಇದ್ರೆ ಆಹಾರ ಏನು ಒದಗಿಸ್ತೀರಾ ಅದಕ್ಕೆಲ್ಲ ಅಂತ? ಆಹಾರ ಹಿಂಡಿ ಬೂಸ ಹಾಕ್ತೀವಿ. ಬೂಸ ಹಾಕ್ತೀರಾ? ಅಲ್ಲ ಗೌರ್ಮೆಂಟ್ ಅವ್ರು ಕೊಡ್ತಾರೆ? ಗೌರ್ಮೆಂಟ್ ಯಾರು ಕೊಡ್ತಾರೆ? ಏನು ಕೊಡಲ್ಲ. ಬಡವರು ರೈತರಿಗೆ ಯಾರು ಕೊಡ್ತಾರೆ? ಏನು ಕೊಡಲ್ಲ. ಎಲ್ಲ ನೀವೇ ತೊಗೊತೀರಾ? ಎಲ್ಲಿಂದ ತೊಗೊತೀರಾ? ಹೆಂಗೆ ಬರುತ್ತೆ? ಅಂಗಡಿಲಿ. ಅಂಗಡಿಲಿ. ಓ. ಏನು ಸೊಸೈಟಿ ಗಿಸೈಟಿ ಏನಾನ ಇದೆಯಾ? ಸೊಸೈಟಿನೆಲ್ಲ ಯಾವುದೂ ಇಲ್ಲ. ಅಂಗಡಿಲಿ ಮಾಮೂಲಿ ಅಂಗಡಿಲಿ. ಕುರಿ ಇದೆ ನಿಮ್ಮ ಹತ್ರ? ಎಷ್ಟು ಕುರಿ ಇದೆ? ನಮ್ಮ 25. 25 ಇದೆಯಾ? ಇದೆಲ್ಲ ನಿಮ್ಮದೇ? ಇಲ್ಲ 4 ಜನರು. 4 ಜನದ್ದು. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನಿಮ್ಮದು ಹೆಂಗೆ ಗೊತ್ತಾಗುತ್ತೆ? ಸಿಕ್ಕಿದ್ದೀವಲ್ಲ ಮೇಲ್ಗಡೆ ಪೇಂಟ್ ಹೊಡೆದಿದ್ದೀರಲ್ಲ, ಬಣ್ಣ ಹಾಕಿದ್ದೀರಾ? ದಾರ ಕಟ್ಟಿದ್ದೀರಾ? ಆ ಥರ ಕಂಡು ಹಿಡಿತೀರಾ ನಿಮ್ಮದು ಅವ್ರದ್ದು ಅಂತ? ಸರಿ. ಏನಿದು ಏನು ಇದರಿಂದ ಆದಾಯ ಹೆಂಗೆ ಬರುತ್ತೆ ನಿಮಗೆ? ಆದಾಯ ಏನು ಪ್ರಾಫಿಟ್ ಇಲ್ಲ. ಅಲ್ಲ ಅಂದರೆ ಹೆಂಗೆ ಬರುತ್ತೆ ಅಂದರೆ ಏನು ಇದನ್ನು ಮಾಡ್ತೀರಾ ಅದರದ್ದು ಹತ್ತಿ ಅಥವಾ ಹೆಂಗೆ ಅಂತ ಏನಕ್ಕೆ ಹೇಳಿ ಇದನ್ನು? ಹತ್ತಿ ಬಂಡ ಅವರೇ ಕಟ್ಸ್ಬೇಕಾರೆ ನಾವೇ ಕೂಲಿ ಕೊಡ್ಬೋದು. ಬಂಡ ಕಟ್ಸ್ಬೇಕಾರೆ ಅಥವಾ ಏನು ಮಾರ್ತೀರಾ ಅಥವಾ ಹೆಂಗೆ ಏನಕ್ಕೆ ಅಂತ? ನಿಮಗೆ ಕುರಿ ಮಾರ್ತೀರಾ? ಎಲ್ಲ ಸಾಕಿ ಅದನ್ನು ಇದಾದ್ಮೇಲೆ ಆಮೇಲೆ ಮಾರ್ತೀರಾ? ಮಾಡ್ತೀರಾ. ಆಗ ಲಾಭ ಬರುತ್ತೆ. ಅದೇ ಜಾಸ್ತಿ ಇಲ್ಲ ಈಗ ಜಾಸ್ತಿ ಇಲ್ಲ ಅದಕ್ಕೆ. ಸರಿ. ಅದೇ ಕಾಲೇಜಲ್ಲಿ ಹಿಂಗೆ ತಿಳ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ ಅಂತ ಇದ್ದರು. ನಮಗೂ ಪರೀಕ್ಷೆಗೆ ಉಪಯೋಗ ಆಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಬರೀಬೇಕು ಅದಕ್ಕೆ. ಸರಿ ಆಯಿತು. ಥ್ಯಾಂಕ್ಸ್ ಅಪ್ಪ. ಓಕೆ. ಸ್ಟಾಪ್ ಮಾಡೋ. ಒಳ್ಳೆದಾಗಲಿ.